ಹಾ ಹಾ ಪರಮೇಶ್ವರನ ಶದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರಪ್ಪ ಅವರು? ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಹೌದಪ್ಪ ಹೌದು, ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಯಾರಪ್ಪ ನನ್ನಪ್ಪ? ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರ ಕರ್ತೃಗದಿಯು ಕೂಡ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು, ಕರೆಯದ ಮಾತ. ಅದಕ್ಕೆ ಮಾಡೋಣ ಏನಾತ್ರಿ ಗೌಡ್ರ? ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಪ್ಪ ಎಂತವ್ರು ಹೇಳ್ರಲ್ಲ? ಬಾಲಭರಮಯ್ಯ ದೇವರ ಸುತ ಸೂರಮ ದೇವಿಯ ಸಂಜಾತ ಕಳವಿ ನಾರಾಯಣ ಗೌಡನ ಅಳಿಯ 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 ಕಾಮರತಿಯ ಹಿರಿಯ ಹೌದ್ ಹಾಲ ಮತ್ತಕ್ಕ ಹೌದಾ? ಕುಲಗುರು ಆಗಿರ್ತಕ್ಕಂಥ ಯಾರಪ್ಪ ನನ್ನಪ್ಪ? ಯಾವ ನನ್ನಪ್ಪ ಲಿಂಗ ಬೀರಾಣ ದೇವರ ಕರ್ತೃಗದಿ ಕೂಡ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು. ಅದಕ್ಕೆ ಮಾಡೋಣ ಏನಾತ್ರಿ ಗೌಡ್ರ? ಈ ರೇವಣ ಸಿದ್ಧಗ ಬೀರ ದೇವರ ಶಿಷ್ಯ, ಏನೋ ರೇವಣ ಸಿದ್ಧಗ ಬೀರದೇವ್ರ ಶಿಷ್ಯ. ಇನ್ನು ಭೀರಪ್ಪಗೊಬ್ಬ ಬೇಕಲ್ಲ? ಬೇಕಪ್ಪ ಬೇಕಲ್ಲ. ಯಾರವ್ರಿ ಅಂತವ್ರು? ಅವರು ಅವ್ರು ಎಂತವ್ರು? ಯಾರು? ಯಾವ ಭಾರಾಮತಿ ಭೂಮಿಯ ಅರಸ, ಹೌದು ಅರಸ. ತಂದಿ ತುಕ್ಕಪ್ರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಹುಟ್ಟಿ ಮಾನವರಲ್ಲಿ ಮನೆಗೆ ನಿಷಿದ್ಧರಲ್ಲಿ ಶಿವಗಿನಿ, ದೇವತರಲ್ಲಿ ದೇವಗಿನಿ ಎನಿಸಿರ್ತಕ್ಕಂಥ ಯಾರಪ್ಪ ನನ್ನಪ್ಪ? ಯಾವ ನನ್ನಪ್ಪ ಮಹಿಮಾ ಪುರುಷ ಮಹಾಲಿಂಗರಾಯನ ಕರ್ತೃಗದಿ ಕೂಡ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು. ಅದಕ್ಕೆ ಮಾಡೋಣ ಏನಾತ್ರಿ ಗೌಡ್ರ? ಯಾವ ವಿಜಯಪುರ ಜಿಲ್ಲೆಯ ಹೌದು ಶಿಂದಗಿ ತಾಲೂಕಿನ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಬೋಧಿಯಾಳ ಒಂದ ಪುಣ್ಯಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಶ್ರೀ 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 ಎನ್ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿಯು ಕೂಡ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು. ಇವತ್ತಿನ ಈ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಯಾರಪ್ಪ ನನ್ನಪ್ಪ? ಯಾವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೌದು ಇಂಡಿ ತಾಲೂಕಿನ ಕಡಿಹಳ್ಳಿ ದಂಡಿಹಳ್ಳಿ. ಹಾ ಹೌದು ಒಂದು ಹೊಳಿ ದಂಡಿ ಮ್ಯಾಗ ಇಂಬಾಗಿ ವಾಸವಾಗಿರ್ತಕ್ಕಂತಹ ಯಾರಪ್ಪ? ಯಾವ ನನ್ನಪ್ಪ ಯಾರಪ್ಪ? ನಿಂಗರಾಯ ಮುತ್ತೇನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು ಸಲ್ಲಿಸಿಕೊಂಡು ಅದಕ್ಕೆ ಮಾಡೋಣ ಏನಾತ್ರಿ ಸರ? ಯಾವ ಹಾ ಹಾ ಚಿಕ್ಕಮಣ್ಣೂರು ಗ್ರಾಮದೊಳಗ ಹೌದಾ ಇಲ್ಲಿ ಬಂದು ಕೂಡಿರ್ತಕ್ಕಂತ ಯಾರ್ಯಾರಪ್ಪ? ಎಲ್ಲಾ ನನ್ನ ಗುರು ಹಿರಿಯರಿಗೂ, ಹೌದು ಅಣ್ಣ ತಮ್ಮಂದಿರಿಗೂ, ತಾಯಿ ತಂದಿಗಿ, ನನ್ನ ತಾಯಿ ಬಳಗಕ್ಕೂ ಅಕ್ಕ ತಂಗಿಯರ ಬಳಗಕ್ಕಾದ್ರೂ ಸಹಿತ ಸಣ್ಣವ್ರಿಗೆ ದೊಡ್ಡವ್ರಿಗೆ ಕೂಸ ಕುಣ್ಣಿ ಎಲ್ಲರಿಗೆ ಹೌದಪ್ಪ ಹೌದು. ಹೌದಿಲ್ಲ? ಹೌದು ಇಲ್ಲ ನಾ ಬಿಟ್ರು ನಾವ ಹೇಳ್ತಾನ್ರಿ, ಮರಿಬಾರದು ಹೊಟ್ಟೆ. ಹೌದಿಲ್ಲ? ಹೌದು. ಅದಕ್ಕೆ ಮಾಡೋಣ ಏನಾತ್ರಿ? ಇವತ್ತು ಮುತ್ಯಾನ ಸೇವಾಕ ನಮ್ಮ ಸರಿಜೋಡಿ ಆಗಿ ಹಾ ಹಾ ಯಾರು ಬಂದವ್ರು? ಎಷ್ಟೊತ್ತಿಗೆ ಬಂದಾರು? ಏನೇನು ಊಟ ಮಾಡ್ಯಾರು? ಏನೇನ್ ನೀರು ಕುಡ್ದಾರು? ಹೇಳವ್ರದ್ರೇನ್ರಿ? ಇಲ್ಲ ಹಂಗಿಲ್ಲ. ಮತ್ ಹೆಂಗ್ರಿ? ಯಾರು ಎಷ್ಟೊತ್ತಿಗೆ ಯಾಕೆ ಬರೋದಿಲ್ಲ ತಮ್ಮ, ಅದನ್ನ ಕೇಳುವಂತ ಅಧಿಕಾರ ನಮಗೂ ಇಲ್ಲ ನಿಮಗೂ ಇಲ್ಲ. ಅದು ನಿಂಗರಾಯ ಮುತ್ಯಾಗ ಅದ. ಗೌಡ್ರ ಹಾ ಹಾ ಅವ್ರದ್ದು ಕೇಳಿಲ್ರಿ. ಹಾ ನಾವ್ ಎಷ್ಟೊತ್ತಿಗೆ ಬಂದೆವು, ಏನೇನ್ ಊಟ ಮಾಡಿವು, ಏನೇನ್ ನೀರು ಕುಡ್ದಿವಿ ಹೇಳ್ಬೇಕಾಗ್ಯದ. ಮಗನ ಉಪ್ಪಾಸ ಹಚ್ಚಾರ ಸಂಕಟಾಗಿ ಹೇಳಕತ್ತೀನಿ, ಏನೋ ಉಂಡೆ ಇಲ್ಲಿ ಬಂದ ಮ್ಯಾಗ ಒಳ್ಳೆ ಲಗುಟ್ ಬಂದಿರಿ. ಇರ್ಲಿ, ಅವರೆಲ್ಲ ಊಟ ಮಾಡಿ ಹಾಡ್ರಂದ್ರು, ಆದ್ರ ಜನ ಕೂತಾದ ಹಾಡ್ತೀವಿ ಅಂತೇಳಿ ನಾವೇ ಹಾಡ್ಲಕತ್ತೀವಿ. ಓಕೆ ಇರ್ಲಿ. ಹಾ ಹಾ ಇವತ್ತ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಕಲಗುರ್ಕಿ ಗ್ರಾಮ ಶ್ರೀ 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 ಅಮೋಘ ಸಿದ್ದೇಶ್ವರ ಸಂಘ ಆದ್ರೂ ಸಹಿತ ಇವತ್ತು ನಮ್ಮ ಸರಿಜೋಡಿ ಹಾಡ್ಲಕ್ಕ ಬಂದಾರಪ್ಪ ಬಂದಾರಲ್ಲ. ಅವರಿಗಾದ್ರೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳಿ 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 ಅದಕ್ಕೆ ಮಾಡೋಣ. ಅದ್ರ ಜೋಡಿ ಯಾವ್ದಪ್ಪ? ಸಣ್ಣ ಮೇಳ. ಅದರ ಜೋಡಿ ಹಾ ಹಾ ಯಾವ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಶ್ರೀ ನೀಲಗಂಗಾದೇವಿ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮ ಮಾಳಪ್ಪನ ಸಂಪ್ರದಾಯ ಹಾಡುವಂತ ಸಂಘ, ಇದು ನಮ್ಮ ಸಂಘದ. ಹೌದು ಹೌದು. ಇವು ಎರಡು ಸಂಘಗಳಲ್ಲಿ ತಪ್ಪು ತಡಿ ಆಗೋದಂತೂ ಸಹಜ ಅದ. ಯಾಕಪ್ಪ ಅಂತಂದ್ರ ಹೋಗುವಂತ ಆನಿ ಎಡವುತ್ತದತ್ತ. ಗೌಡ್ರ ಹಾ ಏನ್ ಹೇಳಕತ್ತೀರಿ? ಹೋಗುವಂತ ಆನಿ ಎಡವುತ್ತದ. ಇದು ಹಾಡುದ್ರಾಗ ಮಾತಾಡಿದ್ರಾಗ ತಪ್ಪ ಹಾಕಾವತ್ ನೀವ್ ಹೇಳಕತ್ತೀರಿ. ಹೌದು. ಮತ್ 10-12 ರೂಪಾಯಿ ಹೆಣ ಯಾಕೆ ಚಂದ ಮಾಡ್ಯಾರ ನಿಮಗ? ತಪ್ಪಕ್ಕ ಒಮ್ಮ ಕಡೆ ಹೆಂಗತಿ ಹೆಂಗತಿ ಮುದಕ್ಯ ಹೂ ಅಣ್ಣ ಏನ್ ಹೇ ಅದಕ್ಕೆ ಇರ್ಲಿ. ಏನಪ್ಪ ಯಾಕೆ ತಪ್ಪಕ್ಕಾವತ್ ನಾವ್ ಕೇಳ್ತೀವಿ. ನಿನ್ನ ಮಾತು ಏನದ? ಹೌದಾ? ತಪ್ಪು ಯಾಕಾತಾವ? ಯಾಕಾಕವು ಹೇಳ್ಯಾರ ದೊಡ್ಡವರು ಇಂಥದಕ್ಕಾಗಿ. ಏನಂತ ಹೇಳ್ಯಾರ ಹಿರಿಯರು? ಏನ್ ಹೇಳ್ತಾರ? ಏನಪ್ಪ? ನಡೆಯುವಂತ ನಂದಿ ಎಡವದೆ ಕೂತ ನಂದಿ ಎಡವಿತೇನಯ್ಯ.
ಗೌಡ್ರ ಹಾ ಹಾ ನಡೆಯುವಂತ ಮನುಷ್ಯ ಎಡುವುದು ಸಹಜ ಅಂತ ನೀವ್ ಹೇಳಕತ್ತೀರಿ. ಹೌದು. ಮಂಗಳಾರ್ಥ ಅಂದ್ರ ಕಮಿಟಿ ಅವ್ರ ಒಂದ್ ಮಾತು ಹೇಳಿದ್ರು. ಏನತ್ತ? ನೀವ್ ಹೆಂಗ ಎಡುವುದು ಸಹಜ ಅಂದ್ರಲೇ ಹೌದು. ಮಂಗಳಾರ್ಥಗನ ಮ್ಯಾಲಿನ 5,000 ರೂಪಾಯಿ ಕಟ್ ಆಗುದು ಸಹಜ ಅಂದ್ರ ಅವ್ರು. ಇದಕ್ಕೆ ಹೆಂಗತ್ತೀರಿ? ಇಲ್ಲ ಠೀಕ್ ಅದ. ಹೌದು. ಯಾಕಪ್ಪ ಅಂತಂದ್ರ ಯಾಕೆಪ್ಪ? ಚಿಕ್ಕಮಣ್ಣೂರು ಗ್ರಾಮದವರು ಬೋದ್ಯಾಳದವ್ರ ಮ್ಯಾಗ ಒಂದು ಅಭಿಮಾನ ಇಟ್ಟಾರ ಅವರು. ಏನತ್ತಪ್ಪ ಅಭಿಮಾನ? ಹೊಸೂರದಾಗ ಹಾಡಿಕ ಅದು ಹೌದಾ? ಬಹಳ ಚಂದ ಹಾಡ್ಯಾರ ಬೋದ್ಯಾಳದವ್ರ ಅಂತ ಹೇಳಿ ಹೊಳ್ಳ ಕರೆಸ್ಯಾರ. ಕರ್ಸ್ಯಾರ. ನನಗ ಅಭಿಮಾನ ಅದ 5,000 ರೂಪಾಯಿ ನಾ ತಪ್ಪು ಮಾಡಿದ್ರ ಅವ್ರು ಕಟ್ ಮಾಡಲೆಕ್ಕ ಏನು ತೊಂದ್ರೆ ಇಲ್ಲ. ಮಾಡಲ್ಲ ಕಟ್ಟಲ್ರಿ, ಮಾಡೇ ಬಿಡ್ತಾರ ಅವ್ರು. ಮಾಡ್ತಾರ. ಹೌದು. ಅದಕ್ಕ ನಾ ಏನ್ ಹೇಳಿ ನಿನಗ ಏನಪ್ಪ? ಒಂದ್ ಮಾತು ಕೇಳೋದದ. ಕೇಳ್ರಲ್ಲ. ಈಗ ಕಮಿಟಿ ಅವ್ರು ನನ್ನ 5,000 ಕಟ್ ಮಾಡಿದ್ರಪ್ಪ ಅಂತಂದ್ರ ಮಾಡ್ತಾರಲ್ಲ. ನಿನ್ನ ಪಗಾರ 1,500 ಅದ, ಅದರೊಳಗೆ 7,500 ರೂಪಾಯಿ ನಿನ್ನ ಕಟ್ಟ. ಹಂಗ್ಯಾಂಗ್ರಿ ಗೌಡ್ರ? ಮತ್ತ ತಪ್ಪ ಆಗೋದಿಲ್ಲಲ್ಲ. ನಾ ಎಲ್ಲ ತಪ್ಪು ಮಾಡಂಗಿಲ್ಲ. ಕರೆ ಮನ್ಯಾಗ ನಾನು ಹೆಂಡತಿ ಒಂದು ಬಾಳ ಅಡ್ಮಿಟ್ ಮೊದಲು ಪೇಮೆಂಟ್ ಎತ್ತಾಳಕಿ. ಹೆಂಗತಿ ನಿನ್ನ ಹೆಂಡತಿ ಬಾನಿ ತನಕ ಹೋಗ್ಯಾಳ. ಇಲ್ಲಿ ನಡಿತೈತಿ ನಿಂದು. ಯಾಕತ್ತ ಕೇಳು. ಯಾಕೆಪ್ಪ? ಬಹಳ ಹಿರಿಯರು ಕೂಡ್ಯಾರ, ನನ್ನ ತಾಯಿ ಬಳಗ ಕೂಡ್ಯಾದ. ಕೂಡ್ಯಾರಪ್ಪ. ಏನೇ ಹಾಡಿದ್ರು ಏನೇ ಮಾತಾಡಿದ್ರು ಸಹಿತ ಒಂದು ಧ್ಯಾನಕ್ಕೆ ಹತ್ತಂಗಾಗಿರ್ಬೇಕು. ಆಗಬೇಕಲ್ಲ, ಆಗಬೇಕು. ಕಚ್ಚಿ ಬಿಚ್ಚಿ ವ್ಯವಹಾರ ಮಾಡಿ ಏ ಬೇಡ, ಹೋಗೋ ಕೆಲಸ ಆಗಿರಬಾರ್ದು. ಡೆಬ್ಬಿ ಬಾರಿಸಿ ಗುಬ್ಬಿ ಹಬ್ಬಿಸಿ ಹೋಗುದು ಬೇಡ. ಹೌದಿಲ್ಲ? ಹೌದಾ? ಅದಕ್ಕೆ ಇರ್ಲಿ. ಹೌದಾ? ಅದಕ್ಕಾಗಿ ಹೇಳ್ಯಾರ ಹಿರಿಯರ ಮಾತ. ಏನತ್ತಪ್ಪ? ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಕಟ್ಟಲಿ ಕಡು ಬಡವನು. ಕಡು ಬಡವನು ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಹೌದಾ? ಶಿರವೇ ಹೊನ್ನಿನ ಕಳಸ ನೋಡಿ ಅಂದ ನಮ್ಮ ಕೂಡಲ ಸಂಗನ ಶರಣ. ಗೌಡ್ರ ಇದೇ ಮಾತನ್ನ ಯಾಕೆ ಹೇಳಿದ್ರ ಅವರು? ಈ ಮಾತ 12ನೇ ಶತಮಾನದೊಳಗ ಅಣ್ಣ ಬಸವಣ್ಣ ಅವ್ರು ಹೇಳ್ತಾರ. ಹೇಳ್ತಾರ ಯಾಕೆ ಹೇಳ್ತಾರು? ಯಾಕೆ ಹೇಳ್ತಾರಪ್ಪ ಅಂತಂದ್ರ ಏನಪ್ಪ ಮಾತಿನ ಅರ್ಥ? ಯಾವ ನಿಂಗರಾಯಿ ಮುತ್ಯಾಗ ಹೌದಾ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ್ ಇದ್ದಾವ, ಶ್ರೀಮಂತ ಇದ್ದಾವ, ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡ್ತಾನ. ಹೌದಪ್ಪ ಶ್ರೀಮಂತ ಇದ್ದಾವ. ಇದು ಶ್ರೀಮಂತ ಇದ್ದಾವ ಮಾಡೋ ಕೆಲಸದ. ಆದ್ರ ಬಡ ಮನುಷ್ಯ, ಬಡ ಮನುಷ್ಯಾಗ ಹೇಳ್ಯಾರ ಬಸವಣ್ಣವ್ರು ಹುಚ್ಚ ಏನ ತೋಯಪ್ಪ ಅವ ರೊಕ್ಕದ ಅವ ಕಟ್ಟಿಸ್ಯಾನಂತೆ, ನೀ ಮನದಾಗ ಮರಗಲಕ್ಕೆ ಹೋಗಬೇಡ. ಮತ್ ಏನ್ ಮಾಡ್ಬೇಕು ಓಯಪ್ಪ? ಅವ ಏನು ಕಟ್ಟಿಸ್ಯಾ ನೋಡು ಕಲ್ಲ ಮಣ್ಣಿನ ಗುಡಿ, ಹಾ ಅದಕ್ಕಿಂತ ಹೆಚ್ಚಿನ ಗುಡಿ ನಿನ್ನೊಳಗಡೆಗೆ ಅದ ಅಂತ ಹೇಳಿದ್ರ ಅವರು. ಅದು ಯಾವ್ದು ಓಯಪ್ಪ? ನನ್ನ ಗುಡಿ. ಅದು ಎಂತದು? ಯಾವುದು? ಪಂಚಮಹಾಭೂತಗಳು ತುಂಬಿರತಕ್ಕಂತ 5 ತತ್ವವುಳ್ಳ ಈ ಶರೀರಕ್ಕ ನೋಡ್ರಿ ಬಸವಣ್ಣವ್ರು ಹೇಳ್ತಾರ 3.5 ಮಳ. 3.5 ಮಳದ ಶರೀರಕ್ಕ ಹೌದಾ ಬಸವಣ್ಣವರು ದೇಗಲ ಅಂತ ಕರೆದ್ರು. ಕರೆದ್ರಪ್ಪ ಕರೆದ್ರು. ಈ ಬಸವಣ್ಣವ್ರು ಹೇಳ್ಯಾರ ಅಂತೇಳಿ ನಮ್ಮ ನಿಮ್ಮ ಶರೀರ ಎಲ್ಲ ದೇಗಲ ಒಮ್ಮೆ ಪರಿವರ್ತನೆ ಆಗೋದಿಲ್ಲ. ಹಾ ಅದಕ್ಕೆ ಕೆಲಸ ಬಹಳ ಅದ. ಏನ್ ಮಾಡ್ಬೇಕ್ರಿ? ಈ ಮಳೆಗಾಲ ಆಗೋಕ್ಕಿಂತ ಮುಂಚಿತವಾಗಿ ಎಲ್ಲಾ ರೈತಾಪಿ ಜನ ನಾವು ನೀವು ಏನ್ ಮಾಡ್ತೀವಿ? ಏನ್ರಿ? ಹೊಲ ಸ್ವಚ್ಛ ಮಾಡ್ತೀವಿ. ಕೈ ಕಸ, ಕೈ ಕಸ ಕಂಟಿ ಕಣಿಗಲ ಏನ್ ಎಲ್ಲ ಇರ್ತದ ಹೊಲದಂದ ಕಡ್ದು ಹೋಗದಾಗ ಹೊಲ ಸ್ವಚ್ಛ ಆಗಿ ನಂತರ ಬಿತ್ತೇವು. ಹೌದಪ್ಪ, ಎಲ್ಲಾ ಸ್ವಚ್ಛ ಮಾಡಿ ಒಡ್ಡಿ ಹೋಗೋದು ಬಿತ್ತತೀವಿ. ಹೌದಿಲ್ಲ? ಹೌದಾ? ಈ ಶರೀರ ಅನ್ನುವಂತ ಹೊಲದಾಗನು ಕಸ ಅದ. ಹೇಪ ಎಲ್ಲಿ ಗಿಡ ನಾಟ ಓಯಪ್ಪ? ಇದು ಎಂತ ಕಸ ಕೇಳು. ಯಾವ್ದು ಹೇಳ್ರಲ್ಲ? ಕಾಮ, ಕ್ರೋಧ, ಮದ, ಮಚ್ಚರ, ಲೋಭ, ಮೋಹ ಅನ್ನುವಂತ 6 ನಮೂನಿ ಕಸ ಇದ್ರೊಳಗ ಅಡಿಗೆ ಅದ. ಯಾವ ಈ 6 ನಮೂನಿ ಕಸ ಕಡಿಗೆ ಮಾಡಿ ಹೋಗಿತ್ತಾನ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಈ ಶರೀರದೊಳಗ ವಾಸ ಮಾಡ್ತಾನ ಅಂತ ಅಣ್ಣ ಬಸವಣ್ಣವ್ರ 12ನೇ ಶತಮಾನದಾಗ ಹೇಳ. ಹೌದಪ್ಪ, ಹೌದು, ಕರೆಯಾದ ಮಾತಿದು. ಅದಕ್ಕೆ ಇರ್ಲಿ. ಹೌದಾ? ಇವತ್ತ ತಾವೆಲ್ಲ ಬಾಳ ಚಂದ ಬಂದು ಇವತ್ತ ಮುತ್ಯಾನ ಪೌಳಿ ಒಳಗ ಸತ್ಸಂಗ ಸೇವಾ ಕೂತೀರಿ. ಇವತ್ತ ಹೊತ್ತ ಮುಣಗುತ್ತನ ಬಹಳ ಚಂದ ಇವತ್ತ ಹಾಡು ನಡೆಯುವುದವ. ಕಾರ್ಯಕ್ರಮ ನಡೀತಾವಲ್ಲ. ಏನ ಗದ್ದಲ ಮಾಡ್ಲಾರ್ದೆ ನೀವೆಲ್ಲ ಕೂತ್ರೆ ಅಂದ್ರೆ ಹಾಡುವಂತ ಹಾಡ ಮಾತಾಡುವಂತ ವಿಷಯ ತಮಗ ತಿಳಿತದ. ಯಾಕಪ್ಪ ಅಂದ್ರೆ ಚಿಕ್ಕಮಣ್ಣೂರದಾಗ ಹಾಡಿಕೆ ಹೆಂಗ ಹಚ್ಚತಾರ ಅನ್ನೋದು ಒಂದು ಸರಿ ನಮಗ ಅನುಭವ ಆಗ್ಯಾದ. ಏನಪ್ಪ ಅದು? ಯಾಕಂದ್ರೆ ಅಲ್ಲಿ ಹೊಸೂರದಾಗ ಹಾಡಿದೇವ್ರಿ. ಹಾಡಿದ್ದೀವಲ್ಲ. ಕರೆ ಹಾಡೋರಿಗೆ ಬ್ಯಾಸರ ಐತ, ಕರೆ ಕುತ್ತವ್ರಿ ಎದ್ದು ಹೋಲಿಲ್ಲ. ಇವ್ರು ಎದ್ದು ಹೋಗಂಗಿಲ್ರಿ. ಯಾಕಂದ್ರ ಅಂತ ಒಂದು ಆತ್ಮವಿಶ್ವಾಸ ನಮಗ ಅದ. ಹೌದಾ? ಇವತ್ತು ಎಟ್ಟು ನಮ್ಮ ಮ್ಯಾಲ ಪ್ರೇಮ ಇಟ್ಟು ಕರ್ಸಿರಿ. ಹೌದಾ? ಅಟ್ಟು ಚಂದ ಇವತ್ತು 2 ಸಂಘಗಳ ಕಾರ್ಯಕ್ರಮ ಕೊಡುದದ. ಹೆಚ್ಚಿಗೆ ಏನು ಮಾತಾಡ್ಲಾರ್ದೇನೆ ಈಗಾಗಲೇ ಸರಿಜೋಡಿ ಕಲಾವಿದರು ಬಂದಾರ. ಯಥಾ ಪ್ರಕಾರ 4 ನುಡಿ ಸತ್ಯ ಸುಂದರವಾದಂತ ಚಾಲನ ಹಾಡಿ ಸರಿಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ. ಹೌದಾ? ತಾವೆಲ್ಲ ಶಾಂತ ರೀತಿಯಿಂದ ಕುತ್ತು ಆಲಿಸಬೇಕಾಗಿ ದೈವಕ್ಕೂ ವಿನಂತಿ. ಓಕೆ DJ ಸೌಂಡ್ ಸಿಸ್ಟಮ್